ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನನ್ನನ್ನು ನಂಬಿ ಎಂದು ಯಾರನ್ನೂ ಕೇಳಬಾರದು. ನಮ್ಮ ನಡೆ ನುಡಿಯಿಂದ ಬೇರೆಯವರೇ ನಮ್ಮನ್ನು ನಂಬುವಂತಾಗಬೇಕು. ನಮ್ಮ ನಡೆ ನುಡಿ ಸರಿ ಇದ್ದರೆ ನಾವು ಯಾರನ್ನೂ ನಂಬಿಸ್ಬೇಕಾಗಿಲ್ಲ, ನಾನು ಹೇಳ್ಕೊಳ್ಳಬೇಕಾಗಿಲ್ಲ. ಆದರೆ ಅವರೇ ನಮ್ಮ ನಡೆ ನುಡಿ ಸರಿ ಇದ್ದರೆ ನಂಬ್ತಾರೆ, ಇಲ್ಲ ಅಂದರೆ ನಮ್ಮನ್ನು ನಂಬಲ್ಲ. ಗೊತ್ತಾಯ್ತಾ? ನನ್ನ ನಂಬಿ ಅಂತ ಯಾಕೆ ಅನ್ಬೇಕು? ಅವರೇ ನನ್ನ ನಡೆ ನುಡಿ ಸರಿ ಇದ್ದರೆ ನಂಬ್ತಾರೆ, ಇಲ್ಲ ಅಂದರೆ ಇಲ್ಲ. ಗೊತ್ತಾಯ್ತಾ? ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಏನು ಅಂದರೆ ನಾವು ದೇವ್ರನ್ನ ಬೈಕೊತೀವಿ. ಒಂದೊಂದ್ಸರಿ ದೇವರಿಂದ ಎಷ್ಟು ಒಳ್ಳೆಯದಾಗತ್ತೆ ಅನ್ನೋದನ್ನು ಇಲ್ಲಿ ಒಬ್ಬರು ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ. ನಾವು ಅದನ್ನು ತಿಳ್ಕೊಳ್ಳೋಣ. ದೇವರಿಂದ ನಾವೇನೇ ಕೆಟ್ಟದ್ದಾಗ್ತಿದ್ರು ಅದು ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೆ ನಾವು ದೇವ್ರ ದಿನ ಪೂಜೆ ಮಾಡೋದ್ರಿಂದ ಎಷ್ಟು ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ? ಅಂದರೆ ಎಂದೋ ಕೆಟ್ಟದ್ದಾದರೆ ದೇವ್ರನ್ನ ಬೈಕು, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ದೇವ್ರು ನನಗೆ ಕೆಟ್ಟದ್ದು ಮಾಡ್ತಾ ಇದ್ದೀನಲ್ಲಪ್ಪ ಅಂದ್ಕೊತೀವಿ. ಆದರೆ ಅದು ಕೆಟ್ಟದ್ದಾಗಿರಲ್ಲ, ನಮಗೆ ಮುಂದೆ ಒಳ್ಳೆಯದಾಗಿರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದಿನ ದಿನ ಪೂಜೆ ಮಾಡ್ತಿದ್ದವರು ಅವತ್ತು ಲೇಟಾಗ್ಬಿಡುತ್ತೆ ಬೆಳಗ್ಗೆ, ಅದರಿಂದ ಅವತ್ತು ಪೂಜೆ ಅವರು ಮಾಡಲ್ಲ. ಮಾಡ್ದಲೇ ಆಫೀಸ್ಗೆ ಹೋಗ್ತಾರೆ. 7 ಗಂಟೆಗೆ ಹೊತ್ತಿಗೆ ಎಚ್ಚರ ಆಗುತ್ತೆ. ಅವ್ರಿಗೆ ಎಚ್ಚರ ಆಗಿಬಿಟ್ರು ಆಫೀಸ್ಗೆ ಬೇಗ ಪೂಜೆ ಮಾಡ್ದೇನೆ ಅವತ್ತು ಹೊರಟೋಗ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಪೂಜೆ ಮಾಡಲಿಲ್ಲ, ಹೋಗ್ತಾರೆ, ಗಾಡಿ ಸಿಗಲ್ಲ, ಅವ್ರಿಗೆ ಕ್ಯಾಬ್ ಸಿಗಲ್ಲ. ಟೈಮ್ ಆಯಿತು ಎಂದು ಪೂಜೆ ಮಾಡದೆ ಹಾಗೆ ಹೋದರೆ ಕ್ಯಾಬ್ ಕೆಟ್ಟೋಗುತ್ತೆ. ಹೋಗಲಿ ಎಂದು ಬಸ್ನಲ್ಲಿ ಹೋದರೆ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಯಿತು. ಹಾಗೆ ಆಫೀಸ್ಗೆ ಹೋಗಿ ಊಟಕ್ಕೆ ಹೋದರೆ ಊಟ ಏನೂ ಇಲ್ಲದೆ ಕೊನೆಗೆ 5 ಗಂಟೆಗೆ ಅವರು ಊಟನೂ ಇಲ್ಲ, ಅವತ್ತು ಬಸ್ಸು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಏನು ಸಿಕ್ಕಲಿಲ್ಲ. AC ಹಾಕಿದೆ, ಅದು ಕೂಡ ಕೆಲಸ ಮಾಡಲಿಲ್ಲ. ಕೊನೆಗೆ ಬೇಜಾರಾಗಿ ದಿನ ಪೂಜೆ ಮಾಡಲಿಲ್ಲ. ಅದಕ್ಕೆ ದೇವರೇ ಇದು ಕಷ್ಟ, ದಿನ ಪೂಜೆ ಮಾಡ್ತಾ ಇದ್ದೆ, ಇವತ್ತು ಒಂದು ದಿನ ಮಾಡಿಲ್ಲ ಅಂದರೆ ಇಷ್ಟು ಕಷ್ಟ ಯಾಕೆ ಎಂದು ಕಣ್ಣಲ್ಲಿ ನೀರು ಸುರಿಯುತ್ತಿರುವಾಗ ದೇವರು ಪ್ರತ್ಯಕ್ಷ ಆಗಿ ಬೆಳಿಗ್ಗೆನೇ ನಿನ್ನನ್ನು ಕರೆದೊಯ್ಯಲು ನೋಡಿ ಅದಕ್ಕೆ ಹೇಳ್ತಾನೆ, ಯಾಕೆ ಸಿಕ್ಕಲಿಲ್ಲ, ವ್ಯಾನ್ ಯಾಕೆ ಸಿಕ್ಕಲಿಲ್ಲ, ಇದನ್ನು AC ಯಾಕೆ ಇದಾಗಲಿಲ್ಲ, ಬಸ್ಸಲ್ಲೇ ಟ್ರಾಫಿಕ್ ಯಾಕೆ ಜಾಮ್ ಆಯಿತು ಅನ್ನೋದು. ಬೆಳಿಗ್ಗೆನೇ ನಿನ್ನನ್ನು ಕರೆದೊಯ್ಯಲು ಯಮ ಬಂದಿದ್ದ, ನಾನೇ ನಿನಗೆ ಎಚ್ಚರ ಆಗದೆ ಹಾಗೆ ಮಾಡಿದೆ. ನೋಡಿ, ಬೇಗ ಎದ್ದೇಳ್ದೇನೆ ನಾನೇ ಆ ಥರ ಮಾಡಿದೆ. ಯಮ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ. ಕ್ಯಾಬಿನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಬೇಕಿತ್ತು, ಅದು ಕೂಡ ಕೆಟ್ಟು ಹೋಗುವಂತೆ ಮಾಡಿದೆ. ಆಫೀಸ್ನಲ್ಲಿ ಹಲ್ಲಿ ಬಿದ್ದ ಊಟಕ್ಕೆ ತಿಂದು ನೀನು ಸಾಯಬೇಕಿತ್ತು, ಆಗ ಕೂಡ ನಾನು ಊಟಕ್ಕೆ ಚೆಲ್ಲಿಸಿ ನಿನ್ನ ಏನು ಮಾಡಿದೆ, ಅವಾಗ ಊಟಕ್ಕೆ ಏನು ಮಾಡ್ದು ಚೆಲ್ಲಿಸ್ಬಿಟ್ಟೆ, ಊಟ ಸಿಕ್ಕಿದಾಗೆ ಮಾಡಿದೆ ನಿನಗೆ ಅಂತ ಹೇಳ್ತಾರೆ. ಉಳಿಸಿದ AC ಬ್ಲಾಸ್ಟ್ ಆಗಬೇಕಿತ್ತು, AC ಆನಾಗಲಿಲ್ವಪ್ಪ ಅನ್ಬೋದು, ಅದು ಬ್ಲಾಸ್ಟ್ ಆಗಬೇಕಾಗಿತ್ತು. ಆಗಿದ್ದರೆ ಈಗಲೂ ನಾನು ಉಳಿಸಿದೆ ಎಂದು ದೇವರು ಹೇಳಿದಾಗ ಶಾಮಣ್ಣ ತಬ್ಬಿಬ್ಬವಾಗಿ ದೇವರ ಕಾಲು ಮುಗಿದು ಮತ್ತೆ ಎಂದು ರಾಗ ಹೇಳುವಾಗ ದೇವರು ಪರವಾಗಿಲ್ಲ ಕೇಳು ಎಂದರು. ಹಾಗಾದರೆ ನಾನು ಮದುವೆ ಆಗುವಾಗ ಮಾತ್ರ ಯಾಕೆ ನನ್ನ ಕಾಪಾಡಿ ಎಂದು ಕೇಳಿದೆ. ಆಗ ದೇವರು ನಗುತ್ತಾ ಕೊಳವಾಗಿ ಹೇಳಿದಂತೆ, ನೀನು ಪೂಜೆ ಶುರು ಮಾಡಿದ್ದೇ ಮದುವೆ ಆದ ಮೇಲೆ ಎಂದರಂತೆ. ನೋಡಿ, ಗೊತ್ತಾಯ್ತು ಏನು, ಕಾಪಾಡಿ ಎಂದು ಕೇಳಿದೆ. ಆಗ ದೇವರು ನಗುತ್ತಾ ಜೋರಾಗಿ ಹೇಳಿದಂತೆ, ನೀನು ಪೂಜೆ ಶುರು ಮಾಡಿದ್ದೇ ಮದುವೆ ಆದಮೇಲೆ ನೀನು ಪೂಜೆ ಮಾಡಿ ಶುರು ಮಾಡೋದು, ಅದಾಗಿ ಮಾಡಬಾರ್ದು. ಆದರೆ ದಿನ ಮಾಡೋದ್ರಿಂದ ನಮಗೆ ಏನೇ ಆದ್ರೂ ದೇವರು ಒಳ್ಳೇದು ಮಾಡ್ತಾನೆ. ಕೆಟ್ಟದ್ದು ಕಾಣ್ಬೋದು, ನಮಗೆ ಆ ಸಮಯದಲ್ಲಿ ಕೆಟ್ಟದ್ದು ಕಾಣ್ಬೋದು, ಆದರೆ ಅದು ಒಳ್ಳೆಯದೇ ಆಗಿರುತ್ತೆ. ಅದರಿಂದ ನಾವು ಪ್ರತಿದಿನ ಬೇಗ ಎದ್ದು ದೇವ್ರ ಪೂಜೆ ಮಾಡೋದ್ರಿಂದ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಇದರಿಂದ ನಾವು ತಿಳ್ಕೊಬೋದು. ಗೊತ್ತಾಯ್ತಾ? ನಾವು ಯಾವಾಗಲೂ ನಮ್ಮ ಹಿಂದುತ್ವವನ್ನು ಮರೀದಲ್ಲೇ ಪೂಜೆ ಮಾಡೋದು ಕಲ್ತ್ಕೋಬೇಕು. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/11/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ನವಮಿ, ಸಾಯಂಕಾಲ 5:18, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 9:38, ಮಳೆ ಅನುರಾಧ 4ನೇ ಪಾದ, ರಾಹುಕಾಲ 9:19 10:45, ಗುಳಿಕ ಕಾಲ 6:27 7:53, ಯಮಗಂಟ ಕಾಲ 1:32 3 ಗಂಟೆ 3 ನಿಮಿಷ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.